ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬದನೆಕಾಯಿಯ ಎಣ್ಣೆಗಾಯಿ. ಜೋಳದ ರೊಟ್ಟಿ ಜೊತೆ ಬದನೆಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದನ್ನೇ ಟ್ರೈ ಮಾಡ್ತಿದ್ದೀವಿ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಒಂದು ಪ್ಲೇಟಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡ್ವಿ. ಇದನ್ನು ನಾವು ಎಲ್ಲ ಬದನೆಕಾಯಿಗೂ ಚೆನ್ನಾಗಿ ಹಚ್ಚಬೇಕಾಗತ್ತೆ. ಇಲ್ಲಾಂದರೆ ಬದನೆಕಾಯಿ ಒಳಗಡೆ ಉಪ್ಪೆಲ್ಲ ಹಿಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿಕೊಂಡು ಬದನೆಕಾಯಿಗೆ ಒಳಗಡೆ ಎಲ್ಲ ಹಚ್ಕೊತಿದ್ದೀವಿ. ಉಪ್ಪು ಮತ್ತು ಅರಿಶಿಣ ಸ್ವಲ್ಪ ನೀರನ್ನು ಬೆರೆಸ್ಕೊಂಡಿದ್ದೀವಿ. ಈ ರೀತಿ ಎಲ್ಲ ಬದನೆಕಾಯಿಗಳಿಗೂ ಕೂಡ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗತ್ತೆ. ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಒಣಮೆಣಸಿನಕಾಯಿನ ಹಾಕೋಬೇಕು, ಸ್ವಲ್ಪ ಕಡಲೆಬೇಳೆ, ನಂತರ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀವಿ 1-2 ಸ್ಪೂನು, ಸ್ವಲ್ಪ ಕಡಲೆಕಾಳು ಬದನೆಕಾಯಿಯ ಎಣ್ಣೆಗಾಯಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅದೇ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಆಗಿ ಫ್ರೈ ಮಾಡ್ಕೋತಿದ್ದೀವಿ. ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ನಾವು ಕರಿಬೇವನ್ನು ಹಾಕ್ಕೊಂಡ್ವಿ. ಇಲ್ಲಿ ತೆಂಗಿನಕಾಯಿ ತುರಿನ ಬಳಸ್ತಿದ್ದೀವಿ. ನೀವು ಕೊಬ್ಬರಿಯನ್ನು ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ವಿ. ನೆಕ್ಸ್ಟು ಕಪ್ಪು ಎಳ್ಳು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ಜೀರಿಗೆ, ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಬೆಲ್ಲವನ್ನು ಹಾಕೋತಿದ್ದೀವಿ. ಬೆಲ್ಲ ಸ್ವಲ್ಪ ಹುಳಿಯ ಜೊತೆ ಸಿಹಿ ಫ್ಲೇವರ್ನು ಕೂಡ ಕೊಡುತ್ತೆ. ಹುಣಸೆ ಹಣ್ಣು ನಾವು ಹಾಕೊಂಡಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಪೌಡರ್ಗೆ ಹಾಕ್ಕೊಂಡ್ವಿ. ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಜೋಳದ ರೊಟ್ಟಿಗೆ ಏನು ಮಾಡಬೇಕು ಅದನ್ನ ತಗೋತಿದ್ದೀವಿ. ಫಸ್ಟು ಉಪ್ಪನ್ನು ಹಾಕೋಬೇಕು, ಅದಕ್ಕೆ ನೀರನ್ನು ಬೇರಿಸ್ಕೋಬೇಕು. ಉಪ್ಪೆಲ್ಲ ಕರಗಿದ ಮೇಲೆ ಜೋಳದ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕೋಬೇಕು. ನೀರನ್ನು ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೋತಾ ಹೋಗಿ, ಜಾಸ್ತಿ ನೀರನ್ನು ಹಾಕೋಬೇಡಿ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನ ಕಲಿಸ್ಕೋಬೇಕಾಗುತ್ತೆ. ನಾವು ಇಲ್ಲಿ ಕೈಯಿಂದನೇ ಜೋಳದ ರೊಟ್ಟಿನ ಮಾಡಿದ್ದೀವಿ. ಸೊ ನೀವು ಸ್ವಲ್ಪ ಹಾರ್ಡ್ ಆಗಿದ್ದರೆ ಲಟ್ಟಣಿಗೆನೂ ಕೂಡ ಬಳಸ್ಬೋದು, ಚಪಾತಿ ಥರನೇ. ಈ ರೀತಿ ತಟ್ತಾ ಹೋಗಬೇಕಾಗತ್ತೆ. ನಾವು ಇಲ್ಲಿ ಪಾಲಿಥಿನ್ ಶೀಟ್ನ ಬಳಸ್ಕೊಂಡಿದ್ದೀವಿ. ಸೊ ನೀವು ವುಡನ್ ಬೋರ್ಡ್ ಮೇಲೂ ಕೂಡ ಮಾಡ್ಬೋದು. ಇದನ್ನು ಮಾಡಿಟ್ಕೊಂಡ ತಕ್ಷಣ ಇದನ್ನು ತವ ಮೇಲೆ ಸುಟ್ಟಿದ್ದೀವಿ. ನೆಕ್ಸ್ಟು ನಾವೇನು ಪೌಡರ್ನ ಮಾಡಿಟ್ಕೊಂಡಿದ್ವೋ ಅದನ್ನು ನೆನೆಸಿಟ್ಟಿರೋ, ಅಂದರೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ನೆನೆಸಿಟ್ಟಿರೋ ಬದನೆಕಾಯಿ ಜೊತೆ ಹಾಕಬೇಕಾಗುತ್ತೆ. ಬದನೆಕಾಯಿ ಒಳಗೆ ಸ್ಟಫ್ ಮಾಡೋದು ತುಂಬ ಚೆನ್ನಾಗೇ ಮಾಡಬೇಕು. ಆದಷ್ಟು ಜಾಸ್ತಿ ಪೌಡರ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವನ್ನು ಹಾಕೋಬೇಕು, ಈರುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ ತಕ್ಷಣ ಬದನೆಕಾಯಿ ಏನು ನಾವು ಸ್ಟಫ್ ಮಾಡಿಟ್ಕೊಂಡಿದ್ವು ಅದನ್ನು ಹಾಕೋತಾ ಹೋಗ್ತಿದ್ದೀವಿ. ಈ ರೀತಿ ಹಾಕಿ ಇಟ್ಕೊಂಡಿದ್ವಿ. ನೆಕ್ಸ್ಟು ಎಕ್ಸ್ಟ್ರಾ ಪೌಡರ್ ಏನಿತ್ತೋ ಅದನ್ನು ಮೇಲ್ಗಡೆ ಹಾಕೋತಿದ್ದೀವಿ. ಸ್ವಲ್ಪ ಎಣ್ಣೆ ಮೇಲ್ಗಡೆಯಿಂದ ಹಾಕೋತಿದ್ದೀವಿ.
ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು. ನೆಕ್ಸ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಮುಚ್ಚಿಟ್ಬಿಟ್ವಿ. ಯಾಕಂದರೆ ನೀರನ್ನು ಹಾಕಿದ್ರೆ ಕೆಳಗಡೆ ಸೀದೋಗಲ್ಲ ಅನ್ನೋ ಕಾರಣಕ್ಕೆ. ಈ ರೀತಿ ಬದನೆಕಾಯಿ ಒಂದು ಕಡೆ ಬೆಂದ ತಕ್ಷಣ ಇನ್ನೊಂದು ಕಡೆ ಅದನ್ನ ತಿರುವು ಹಾಕಬೇಕಾಗತ್ತೆ. ಎರಡು ಕಡೆ ಚೆನ್ನಾಗಿ ಬೇಯೋಕ್ಕೆ ಬದನೆಕಾಯಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಡೀ ಬದನೆಕಾಯಿ ಇರೋದ್ರಿಂದ. ಈ ರೀತಿ ಅದನ್ನ ತಿರುವು ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಹೀಗೆ ಮಾಡಿದ್ರೆ ರೆಸಿಪಿ ರೆಡಿಯಾಗಿದೆ. ನೋಡಿ, ನೀವೇ ನೋಡ್ತಿದ್ದೀರ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ರೆಸಿಪಿ ಹೇಗೆ ಬಂತು ಅಂತ ನಮಗೂ ಕೂಡ ತಿಳಿಸಿ. ಬದನೆಕಾಯಿ ಎಣ್ಣೆಗಾಯಿಯನ್ನು ಜೋಳದ ರೊಟ್ಟಿಯ ಜೊತೆ ಸವಿತಾ ಇದ್ದರೆ ಅದರ ಮಜಾನೇ ಬೇರೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಣೆಗಾಯಿ ಜೊತೆ ಜೋಳದ ರೊಟ್ಟಿಯನ್ನು ಸವಿಯೋದು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವೇ ನೋಡ್ತಿದ್ದೀರ ಬದನೆಕಾಯಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ. ನಾವು ಇದನ್ನ ಕರಿಬೇವಿನ ಜೊತೆ ಡೆಕೋರೇಟ್ ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಇದನ್ನ ಅನ್ನದ ಜೊತೆ ಕೂಡ ಬಳಸ್ಬೋದು, ಅದೇ ರೀತಿ ಚಪಾತಿನೂ ಕೂಡ ಉಪಯೋಗಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.